ಒಂದು ಅಂತರ ಇದೆ ಅನ್ನೋದನ್ನ ನಾವು ಆನ್ಸರ್ ಮಾಡಿದ್ವಿ ಸರ್. ಇವತ್ತು ಅವರು ಒಳಗಿದ್ದಾರೆ. ಅವರ ಸಾಂಗ್ ಮೊನ್ನೆಷ್ಟೇ ರಿಲೀಸ್ ಆಯಿತು. ಡಿಸೆಂಬರಲ್ಲಿ ಅವ್ರ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ಏನೇ ಅಂದರೂ ಕೂಡ ಒಂದಷ್ಟು ಅದ್ಭುತ ಸಮಯವನ್ನು ಅವ್ರ ಜೊತೆ ಒಂದು ಟೈಮಲ್ಲಿ ನೀವು ಕಳೆದಿದ್ದೀರಾ. ಸೊ ಈಗ ಅವ್ರ ಸಿನಿಮಾ ಕೂಡ ರಿಲೀಸ್ ಇದೆ, ಹಾಡು ರಿಲೀಸ್ ಆಗಿದೆ. ಏನಂತ ಹೇಳೋದಿದೆ? ಖಂಡಿತವಾಗಿ ಮೈ ಪಾಯಿಂಟ್ ಇಸ್ ಎನಿ ಸಿನಿಮಾ ಶುಡ್ ಡೂ ಇಟ್. ಓಕೆ, ನಾನೀಗ ಲಾಸ್ಟ್ ಟೈಮ್ ಹೇಳಿದೆ ವಿಚಾರ ಬಂದಾಗ ಅವ್ರ ನೋವುಗಳು ಅವ್ರಿಗಿರ್ತಾರೆ, ಅವ್ರ ಫ್ಯಾನ್ಸ್ಗೆ ಅವ್ರ ನೋವುಗಳಿರ್ತಾರೆ ಅನ್ನೋದು ನಾವು ಮಾತಾಡೋದು ತಪ್ಪಾಗುತ್ತೆ. ಸರ್ಕಾರ ಕಾನೂನು ಅಂತ ಬಂದಾಗ ಅವ್ರೇನು ಮಾಡಬೇಕು ಅವ್ರು ಮಾಡ್ತಾ ಇರ್ತಾರೆ, ಅದಕ್ಕೂ ನಾವು ಅಡ್ಡ ಬರಬಾರ್ದು. ತಪ್ಪು ಸರಿ ಅಲ್ಲಿ ನಿರ್ಧಾರ ಆಗುತ್ತೆ, ಹಾಗಂತ ಅವ್ರೇನು ಕೈ ಕಟ್ಟಿರ್ತಾರೆ ಎಲ್ಲ ಮಾಡ್ತಾ ಇರ್ತಾರೆ. ನಾನು ಕೆಲವೊಂದಕ್ಕೆ ಯಾಕೆ ತಲೆ ಹಾಕಕ್ಕೆ ಹೋಗಲ್ಲ ಅಂದರೆ, ಒಂದು ವೈಯಕ್ತಿಕವಾಗಿ ನನಗೆ ಇಂಟ್ರೆಸ್ಟ್ ಇದೆ, ಯಾರದೇ ವಿಚಾರ ತಲೆ. ಎರಡನೇದು, ನಾವು ಮಾತಾಡೋದು ಕೆಲವು ವಿಚಾರದಲ್ಲಿ ತಪ್ಪಾಗುತ್ತೆ. ಅದಿನ್ನೂ ಕೆಡಿಸಿದೆ ವಿಚಾರಗಳು. ಇದನ್ನು ಅರ್ಥ ಮಾಡ್ಕೊಂಡ್ರೆ ಐ ಥಿಂಕ್ ಇಟ್ಸ್ ಬೆಟರ್. ಅಪಾರ್ಟ್ ಫ್ರಮ್ ದಟ್, ನಿಮ್ಮ ಫಸ್ಟ್ ಪಾರ್ಟಿ ಬರೋಕ್ಕೋದ್ರೆ ಅಫ್ಕೋರ್ಸ್ ಗ್ರೇಟ್ ಮೂಮೆಂಟ್ಸ್ ಯಾರೊಟ್ಟಿಗೆ ಕಳೆದಿರೋಲ್ಲ, ಏನೇನು ಕಳೆದಿರೋಲ್ಲ, ಬಟ್ ಆಮೇಲೆ ಯಾವ ಕಾರಣಕ್ಕಿಂತ ಆಗಿರ್ತೀವಿ ಆ ಕಾರಣ ಯಾರಿಗೂ ಬೇಕು ನಮಗೆ ಗೊತ್ತಿರೋದು. ಗೊತ್ತಿದ್ದಾಗ ಏನಾಗುತ್ತೆ, ನಾನು ನಿಮಗೆ ಒಳ್ಳೆ ಉದಾಹರಣೆ ಕೊಟ್ಟೆ. ಸೂರ್ಯನು ಚಂದ್ರನು ಎರಡು ಚಂದ್ರನೇ ಆದದ ಜಾಗದಲ್ಲಿ ಕೇಳಬೇಡಿ. ಇಂಟೆನ್ಷನ್ ಇದೆ ಅಂತ ಹೇಳ್ತಾರೆ, ಇಂಟೆನ್ಷನ್ ಇದೆ. ಒಂದ್ ಕಡೆ ಕೂತ್ಕೊಳ್ಳಿ, ನೀವು ಆರ್ಡರ್ ಮಾಡಬೇಡಿ. ನೀವು ಆರ್ಡರ್ ಮಾಡಿ ಯಾರು ಹೇಳಿದ್ದು? ನನಗೆ ಹೇಳಿರ್ತಾರೆ ಅಲ್ಲಾಡ್ಬೇಡಿ. ಸಾರಿ ಸರ್, ಅಲ್ಲಾಡಲ್ಲ. ಅಲ್ಲಾಡಬಾರ್ದು, ಅಲ್ಲಾಡ್ಬಾರ್ದು. ಹೇಳಿ ಕಂಟ್ರೋಲ್ ಮಾಡಿ. ಹೇಳಿ ಪ್ರಶ್ನೆ ಮಾಡ್ತೀನಿ, ಅಲ್ಲಾಡ್ಸೋದು ನೋಡಿ. ಹರೀಶ್ ರಾಯ್ ಅವರು ಇತ್ತೀಚಿನ ಒಂದು ಸಂದರ್ಶನದಲ್ಲಿ ಹೇಳಿದ್ರು, ಅಂದ್ರೆ ನೀವು ದರ್ಶನ್ ಸರ್ ಒಂದಾಗೋದು ಫ್ಯಾನ್ಸ್ ಖುಷಿ ಇದೆ, ಆದ್ರೆ ಚಿತ್ರರಂಗದಲ್ಲಿರುವಂತವರು ಕೆಲವರಿಗೆ ಇಷ್ಟ ಇಲ್ಲ ನೀವು ಒಂದಾಗೋದು ಅಂತ. ಯಾವುದಕ್ಕೆ ಉತ್ತರ ಕೊಡ್ಲಿಕ್ಕೆ ಅಂದ್ರೆ, ಅವ್ರಿಗೆ ಇಷ್ಟ ಇಲ್ಲ ಅನ್ನೋದಕ್ಕೆ ಉತ್ತರ ಕೊಡ್ಬೇಕ. ಹರೀಶ್ ರಾಯ್ ಹೇಳಿದ್ರು ಉತ್ತರ ಕೊಡ್ಬೇಕು. ನೀವು ಅನ್ಸಿದ್ದು ನಿಜ ಅನ್ಸುತ್ತ ಅಲ್ಲ, ನೀವು ನಾವಿಬ್ಬರು ಏನಮ್ಮ 16-18 ವರ್ಷದವ್ರು ಹುಡುಗರು. ನನ್ನ ಸ್ವಂತಿಕೆ ಬುದ್ಧಿ ಇದೆ. ಯಾರನ್ನಾರ ಕೇಳ್ಕೊಂಡು ಒಂದು ಆಗ್ತಾರೆ ಅಥವಾ ಯಾರನ್ನಾರು ಕೇಳ್ಕೊಂಡು ದೂರ ಆಗ್ತಾರೆ. ಈಗ ನೀವು ದೂರ ಆಗಿರುವಂತದ್ದು ಬೇರೆ ಖುಷಿ ಕೊಡುತ್ತೆ ಅನ್ನುವಂಥದ್ದು ಹೇಳಿ. ಖುಷಿ ಪಡಲಿ ಬಿಡಿ, ಪಾಪ ಇರೋದೇ ಅದಕ್ಕೆ ಅವರಲ್ಲ. ಸತ್ಯ ನಿಮ್ಗೆ ಗೊತ್ತಾ? ನನಗೆ ನನ್ನ ಸತ್ಯ ಬಿಟ್ಟು ನಾನು ಯಾವುದಕ್ಕೆ ತಲೆ ಹಾಕಕ್ಕೆ ಹೋಗಲ್ಲ. ಯಾಕಂದರೆ ಎವ್ರಿಥಿಂಗ್ ಇಸ್ ಪರ್ಸ್ಪೆಕ್ಟಿವ್. ನಾವು ಯಾರ ಮಾತು ಕೇಳೋಕೆ ಹೋಗಿ ರಿಯಾಕ್ಟ್ ಮಾಡೋಣ ಅಲ್ಲ, ನನ್ನ ಕಣ್ಮುಂದೆ ನಡಿಬೇಕು. ಇಲ್ಲ ನೀವು ಹೇಳೋದು ನನ್ನ ಕಣ್ಮುಂದೆ ಹೇಳಿ ಅವ್ರು ಒಪ್ಕೋಬೇಕು. ಏನಾಗುತ್ತಲ್ಲ ಅಂತೆಗೆ ನಾವೆಲ್ಲ ಕೇಳ್ತಾ ಹೋದ್ರೆ ಈ ಪ್ರಪಂಚ ಇರಬೇಕು. ವಿ ಶುಡ್ ಫಾಲೋ ಆನ್ ಇಂಡಸ್ಟ್ರಿ ಯಾರನ್ನ ನಾವು ಇಂಡಸ್ಟ್ರಿ ತಾನೇ ಸೇರಿದ್ರು. ಅವ್ರು ಹೇಳ್ತಾರೆ, ಇವಾಗ ಹರೀಶ್ ರಾಯ್ ಅವ್ರು ಹೇಳಿರೋದ್ರಲ್ಲಿ ತಪ್ಪು ಸರಿ ಬಗ್ಗೆ ನಾವು ಹೇಳಕ್ಕೆ ಹೋಗಲ್ಲ. ನಮ್ಮ ಸತ್ಯ ನಮಗೆ ಗೊತ್ತು, ನಾವು ಯಾಕೆ ಹಂಗಿದ್ದೀವಿ, ನಾವು ಯಾಕೆ ಚೆನ್ನಾಗಿದ್ದಾಗ ನಾವು ಯಾಕೆ ಚೆನ್ನಾಗಿದ್ವಿ, ಬೇಡ ಅಂದಾಗಲೂ ಯಾಕೆ ನಮ್ಮ ಸತ್ಯಗಳು ನಮ್ಗೆ ಗೊತ್ತಿದೆ. ಕರೆಕ್ಟ್ ಅಲ್ಲ? ಅಲ್ಲಿಗೆ ಬಿಟ್ಟರೆ ನಾನು ಬೇರೆಯವ್ರು ಖುಷಿ ಪಡಲಿ ಬಿಡಲಿ ಏನಾಗುತ್ತೆ. ಈಗ ಮನೆ ಹತ್ರ ಬರ್ಬೋದು ಸರ್. ಈಗ ಇವರೊಂದು ಯಾರು ಕೇಳಿದ ಪ್ರಶ್ನೆ, ಇವ್ರ ತಾನೇ ಕೇಳಿದ್ರು ಸ್ಟ್ಯಾಂಪೀಡ್ ಬಗ್ಗೆ. ಹಾಂ, ಏನಾಗುತ್ತೆ ಇದೆಲ್ಲ ತಲೆಯಲ್ಲಿ ಇಟ್ಕೊಂಡಾಗ ಏನಾಗುತ್ತೆ ಸರ್, ಮನೆ ಹತ್ರ ಮಾಡಬೇಕಾದ್ರೆ ಸ್ವಲ್ಪ ನಾವು ಯೋಚನೆ ಮಾಡಬೇಕಾಗುತ್ತೆ ಯಾವ ಥರ. ಬಿಕಾಸ್ ಲಾಸ್ಟ್ ಇಯರ್ದು ಮಾಡಿದಾಗ ನಿಮಗೆ ಗೊತ್ತಿರೋ ಹಾಗೆ ಬ್ಯಾರಿಕೇಡನ್ನು ಹೊಡ್ಕೊಂಡು ಬಂದ್ಬಿಟ್ಟಿದ್ರು. ಅದಕ್ಕೆ ಲಾಸ್ಟ್ ಇಯರ್ ಗ್ರೌಂಡಲ್ಲಿ ಮಾಡಿದಾಗ ಲಾಸ್ಟ್ ಇಯರ್ ಟಾಕಿಂಗ್ 2023 ಕ್ರೌಡ್ ಜಾಸ್ತಿ ಆಗಿ ಪೊಲೀಸಿಗೆ ಕಂಟ್ರೋಲ್ ಮಾಡೋಕ್ಕಾಗದೆ ಬ್ಯಾರಿಕೇಡ್ ಹೊಡ್ಕೊಂಡು ಎಲ್ಲ ಒಳಗಡೆ ಬಂದಾಗ ಹೈಕಮಾಂಡ್ ಅಲ್ಲಿ ಬಂದಾಗ ಪೊಲೀಸ್ನವರು ದೇ ಸೆಡ್ ನಥಿಂಗ್, ಸ್ಟಾಪ್ ವಾಟ್ಸ್ ಎಲ್ಲ ಕಳಿಸ್ಬಿಟ್ರು. ಐ ಥಿಂಕ್ ಇಟ್ ವಾಸ್ ಹಾರ್ಡ್ಲಿ 1 o'clock, ನೈಟ್ 12:30, 1 o'clock, 2 o'clock ಸಮಥಿಂಗ್ ಲೈಕ್ ದಟ್, 23. ಅದಾದ್ಮೇಲೆ ಸ್ವಲ್ಪ ಭಯ ಇದೆ ನನಗೆ ಮಾಡೋದಕ್ಕೆ ಮನೆ ಹತ್ರ ಅಕ್ಕಪಕ್ಕದಲ್ಲಿ. ಸೊ ಐ ಥಿಂಕ್ ಮೇಬಿ ವಿಲ್ ಕಮ್ ಔಟ್ ವಿತ್ ಅ ಬೆಟರ್ ಐಡಿಯಾ ಹೌ ಟು ಡೂ ಇಫ್ ಅಟ್ ಆಲ್ ವಿ ಹ್ಯಾವ್ ಟು ಡೂ ಆರ್ ವೇರ್ ಟು ಡೂ ಇಟ್. ಬಿಕಾಸ್ ಪ್ರತಿ ಸಲ ಈ ಥರ ಮಾಡೋದು ತಪ್ಪಾಗುತ್ತೆ. ಐ ವಾಂಟ್ ಟು ಮೀಟ್ ಒನ್ ಬೈ ಒನ್ ಎವ್ರಿಬಡಿ ಪರ್ಸ್ನಲಿ. ಸೊ ನೋಡೋಣ ಏನು ವ್ಯವಸ್ಥೆ ಮಾಡೋಕ್ಕಾಗುತ್ತೆ. ಬಟ್ ನೀವು ಹೇಳಿದ ಹಾಗೆ ದಟ್ ಇಸ್ ಸಮಥಿಂಗ್ ಯು ನೀಡ್ ಟು ಟೇಕ್ ಕೇರ್. ಸರ್